ನವನಗರದ ಶ್ರೀ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವರಾತ್ರಿಯನ್ನು ಶುಕ್ರವಾರ ಬೆಳಗ್ಗೆ 4 ಗಂಟೆಯಿಂದ ಪುರೋಹಿತ ರತ್ನ ಶ್ರೀ ವೇದಮೂರ್ತಿ ಸೋಮಯ್ಯ ಶಾಸ್ತ್ರಿಗಳು ಕೊರಗಲ್ಲಮಠ ಪ್ರಧಾನ ಅರ್ಚಕರು ಹಾಗೂ ಶ್ರೀ ವೇದಮೂರ್ತಿ ನೆರೆಗಲ್ಮಠ ಮತ್ತು ಸಂಗಡಿಗರಿಂದ ರುದ್ರಾಭಿಷೇಕ ಜರುಗಿತು. ಶ್ರೀ ಈಶ್ವರ ದೇವರಿಗೆ ಅಲಂಕಾರ, ಅಷ್ಟೋತ್ತರ ಹಾಗೂ ಮಹಾಮಂಗಳಾರತಿ ಜರುಗಿತು ಎಂದು ಶ್ರೀ ಸೋಮಯ್ಯ ಶಾಸ್ತ್ರಿಗಳು ಕೊರಗಲ್ಲಮಠ ಪ್ರಧಾನ ಅರ್ಚಕರು ತಿಳಿಸಿದರು. ಸ್ಥಾನ 1981 ಸ್ಥಾಪನೆ ಆಯಿತು. ಇಲ್ಲಿವರೆಗೂ ನವನಗರ ನಿವಾಸಿ ರೈತೋದ್ಧಾರಕ ಸಂಘ ಅಂತೇಳಿ ಒಂದು ಸಂಘ ಮಾಡಿಕೊಂಡು ಎಲ್ಲ ನವನಗರ ಹಿರಿಯರೆಲ್ಲರೂ ಕೂಡ್ಕೊಂಡು ಇಲ್ಲೆಲ್ಲ ಒಳ್ಳೆ ರೀತಿಯನ್ನು ಮಾಡ್ಕೊಳ್ತಾ ಬಂದರು. ಮುಂದೆ ಸ್ವಲ್ಪ ಏನೋ ಒಂದು ಅಷ್ಟೊತ್ತಾಯಿತು. ಆಮೇಲೆ ಹೊಸ ಕಮಿಟಿ ಬಂದು ಹೊಸ ಕಮಿಟಿ ಬಂದು ಈಗ 2 ವರ್ಷ ಆಯಿತು. 2 ವರ್ಷ ಅಂದರೆ ಇಷ್ಟೆಲ್ಲ ಜೀರ್ಣೋದ್ಧಾರ ಮಾಡ್ಯಾರೆ, ಗುಡಿನೂ ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರಿಂದ ಒಳ್ಳೆಯ ಅಭಿಪ್ರಾಯ ಇದೆ, ಒಳ್ಳೆಯ ನಡ್ಕೊಂಡು ಹೋಗ್ತಾರೆ ಅಂತೇಳಿ ನಾನು ಈ ಗುಡಿಯ ಅರ್ಚಕರು ಏನ್ರಿ ಪ್ರಧಾನ ಅರ್ಚಕರು ನಾವೇಂತೀವಿ ಅವ್ರ ಬಗ್ಗೆ ಯಾರು ನಮ್ಮ ಕಮಿಟಿ ಬಗ್ಗೆ ಭಾಳ ಅಭಿಪ್ರಾಯ, ಒಳ್ಳೆಯ ಚಲೋ ಅಭಿಪ್ರಾಯ ಇದೆ. ನವನಗರದ ಸಹಿತ ಅವ್ರ ಹೆಸರು ಈಗ ಕಾಯಂ ಉಳಿದಿದೆ ಏನ್ರಿ. ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತೇಳಿ ನನಗೆ ಮನನೆ ಇದೆ. ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಹೇಳಿ. ಮನೆ ಕಾರ್ಯಕ್ರಮ ನಿನ್ನಿದ ಕಾರ್ಯಕ್ರಮ ಒಳ್ಳೆಯ ರೀತಿಯಾಗಿ ಯಾರು ಅಮೀನ್ ಭಾಯಿ ಪಟ್ಟದೇವ್ರ ಸ್ವಾಮಿಗಳು ಕರೆಸಿ ಬೆಳಗ್ಗೆ ಈತನ ಪೂಜೆ ಮಾಡುವ ಕಾಲಕ್ಕೆ 650 ಅಭಿಷೇಕ ಆಗ್ಯಾವು. ಮುಂಜಾನೆ 3 ಗಂಟೆಗೆ ಪೂಜೆ ಚಾಲುವಾದ 11 ತನ ಅಭಿಷೇಕ ಆಯಿತು. ಮುಂದೆ ಅಲಂಕಾರ ಆಯಿತು. ಅಲಂಕಾರ ಮಾಡಿದ್ಮೇಲೆ ಇದನ್ನೇ ಈಶ್ವರನದು ಐಶ್ವರ್ಯ ನೋಡಬೇಕು, ಆ ರೀತಿಯಾಗಿ ಮಾಡಿದರು. ಒಳ್ಳೆಯ ಅನ್ಯ ಎಲ್ಲ ಭಕ್ತಾದಿಗಳು ಭಾಳ ಅನ್ಯೋನ್ಯದಿಂದ ಬಂದು ಇಲ್ಲಿ ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಮತ್ತು ಸಾಯಂಕಾಲ ಇಲ್ಲೇನಾಯ್ತಂದರೆ ಕಾಶಿ ಒಳಗೆ ಅಲ್ಲಿ ಗಂಗಾ ಆರತಿ ಅಂತ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮಲ್ಲಿ ನಿಜವಾದ ಕಾಶಿ ಯಾವುದು ನವನಗರ ಅಂದರೆ ಅರ್ಥಾತ್ ಹುಬ್ಬಳ್ಳಿ ನವನಗರದೊಳಗೆ ಕಾಶಿ ಅಂತ ಯಾವುದೇ ಆಗೈತೆ ಇದಕ್ಕೂ ಸಹಿತ ನಾವು ಕಾಶಿ ವಿಶ್ವನಾಥ ಇಲ್ಲೇ ಬಂದಿದ್ದಾನೆ ಅಂತ ತಿಳ್ಕೊಂಡು ನಾವೆಲ್ಲ ಅಭಿಪ್ರಾಯ ಪಟ್ಟು ಭಾಳ ಚಂದ ಕಾರ್ಯಕ್ರಮ ಆಯಿತು. ಇವತ್ತಿನ ದಿವಸ ನಿನ್ನೆ ಅಲ್ಲಿ ಸಾಯಂಕಾಲ ಗುರುಗಳ ಕಂಡ ಆಶೀರ್ವಚನ ಮತ್ತು ಸನ್ಮಾನ ಎಲ್ಲ ಇಟ್ಕೊಂಡಿದ್ರು. ಅದೆಲ್ಲ ಮುಗೀತು. ಮುಗಿದ ಮೇಲೆ
ಇಲ್ಲಿ ಮತ್ತೆ ನಾವು ಮಂಗಳಾರತಿ ಮಾಡಿ ಎಲ್ಲ ಭಕ್ತಾದಿಗಳು ನಮ್ಮ ಕಮಿಟಿ ಮಧ್ಯೆ ಎಲ್ಲರಿಗೂ ಸ್ನಾನವನ್ನು ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಕರೆಯದ. ಮುಂಜಾನೆ 9 ಗಂಟೆಗೆ ಕಾಶಿ ವಿಶ್ವೇಶ್ವರ ರುದ್ರ ಬಳಗ ಮಾತೆಯವರಿಂದ ರುದ್ರಪಟ್ಟಣ ಜರುಗಿತು. ನಂತರ ಭಕ್ತಾದಿಗಳಿಗೆ ದೇವರ ದರ್ಶನ ಪ್ರಾರಂಭವಾಯಿತು. ಸಾಯಂಕಾಲ 5 ಗಂಟೆಗೆ ಮಹಾಶಿವರಾತ್ರಿ ಜಾಗರಣೆಯಲ್ಲಿ ಶ್ರೀ ಷಣ್ಮುಖ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳ ಪಂಚಗ್ರಹ ಹಿರೇಮಠ ಅಮೀನಬಾವಿ ದಿವ್ಯ ಸಾನ್ನಿಧ್ಯದೊಂದಿಗೆ ಅವರೊಂದಿಗೆ ಆಶೀರ್ವಚನ ನಡೆಯಿತು ಎಂದು ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್ ನಡೆದ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇಲ್ಲೇ ನವನಗರದಲ್ಲೇ ನಮ್ಮದು ಸುಮಾರು 40 ವರ್ಷದ್ದು ಒಂದು ಬಡಾವಣೆ ಇದು. ಇಲ್ಲಿ ನಡೀತಕ್ಕ ಇಲ್ಲಿ ಈಶ್ವರ ದೇವಸ್ಥಾನ ಇಲ್ಲಿ ನಾವು ವರ್ಷದಲ್ಲಿ ಒಂದು 5 ಕಾರ್ಯಕ್ರಮ ಮಾಡ್ತೇವೆ. ಅದರಲ್ಲೇ ಈ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಏನಿದೆಯಲ್ಲ, ಒಂದು ಪ್ರಮುಖವಾದ ಉತ್ಸವ ಇದು. ಉತ್ಸವ ಆಗಲಿ ಅದು ಒಂದು ಹಬ್ಬನೂ ಅಂತಲೂ ಆಚರಿಸ್ತೇವೆ. ಅದೇ ರೀತಿ ಇಲ್ಲಿ ಎಲ್ಲ ನಮ್ಮ ಸುತ್ತಮುತ್ತಲ ಬಡಾವಣೆಗಳ ಜನರು ಬಂದು ನಮಗೆಲ್ಲ ಇಲ್ಲಿ ಒಂದು ಸಹಕಾರ ಕೊಡ್ತಾ ನಾವು ಶಿವರಾತ್ರಿ ದಿವಸ ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 10:30 11 ಗಂಟೆ ಮಟನೂ ರುದ್ರಾಭಿಷೇಕ ನಡೆಸ್ತೇವೆ. ಅದೇ ರೀತಿ ಮುಂದೆ ಎಲ್ಲರಿಗೂ ಸಾರ್ವಜನಿಕವಾಗಿ ಒಂದು ಶಿವನ ದರ್ಶನ ಮಾಡಲಿಕ್ಕೆ ಅನುವು ಮಾಡಿಕೊಡ್ತೇವೆ. ಮತ್ತು ಸಾಯಂಕಾಲ ಏನಿದೆಯಲ್ಲ, ನಾವು ಇದು ಶಿವರಾತ್ರಿ ಜಾಗರಣ ಉತ್ಸವ ಇಟ್ಕೊಂಡಿರ್ತೇವೆ. ಅದೇ ರೀತಿ ನಿನ್ನೆ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ, ಒಂದು ವಿಶೇಷ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಗಂಗಾರತಿ ಕಾರ್ಯಕ್ರಮ ಅಂತ ಇಟ್ಕೊಂಡಿದ್ವಿ. ಆ ಗಂಗಾರತಿ ಉತ್ತರ ಭಾರತದಲ್ಲಿ ನಡೆಯುವಂಥ ಕಾರ್ಯಕ್ರಮ, ಅಂದರೆ ಗಂಗಾ ತೀರದಲ್ಲಿ ನಡೆಯುವಂಥ ಕಾರ್ಯಕ್ರಮ ಅದು ನಮ್ಮ ಇಲ್ಲೇ ಭಾಗಕ್ಕೆ ಯಾರು ಗಂಗಾ ಸ್ನಾನ ಮಾಡಲಿಕ್ಕಾಗಲ್ಲ, ಕಾಶಿಗೆ ಹೋಗೋಕ್ಕಾಗಲ್ಲ, ಆ ಒಂದು ಗಂಗಾರತಿ ಒಂದು ದರ್ಶನ ತೊಗೊಳಿಕ್ಕಾಗಲ್ಲ ಅಂತ ಹೇಳ್ಕೊಂಡು ನಾವು ಇದನ್ನು ಗಂಗಾರತಿ ದರ್ಶನವನ್ನು ನಾವು ಇಲ್ಲೇ ಕೊಡಬೇಕಂತೇಳಿ ನಮ್ಮ ಎಲ್ಲ ಭಕ್ತಾದಿಗಳ ಇಚ್ಛೆ ಆಗಿತ್ತು. ಅದೇ ರೀತಿ ನಾವು ನಿನ್ನೆ ನಮಗೆ ವಿಶ್ವ ಹಿಂದೂ ಪರಿಷತ್ ಇವರ ಸಹಯೋಗದಲ್ಲಿ ನಮಗೆ ಗಂಗಾರತಿ ಸಾಯಂಕಾಲ 6:00 ನಡೆಸಿಕೊಟ್ರು. ನಂತರ ಮತ್ತು ಈ ಸಾರ್ವಜನಿಕವಾಗಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದ್ದೇವೆ. ಅದರಲ್ಲಿ ನಮ್ಮ ಅಮೀನಬಾವಿ ಅಭಿನವ ಶಾಂತವೀರ ಶರಣರು ಭಾಗವಹಿಸಿದ್ದು ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಆಶೀರ್ವಚನ ಮಾಡಿಸಿದ್ವಿ. ಅದೇ ರೀತಿ ನಮ್ಮ ಪ್ರಮುಖ ಭಾಷಣಕಾರರಾದಂಥ ಪ್ರೊಫೆಸರ್ ಶಿವಪುತ್ರಪ್ಪ ಅವರು ಕೂಡ ನಮಗೆ ಒಂದು ಇದರ ಚಿಂತನೆ, ಒಂದು ಪರಮಾತ್ಮನ ಚಿಂತನೆ ಬಗ್ಗೆ ಒಂದೆಲ್ಲ ನಮಗೊಂದೆರಡು ಇದನ್ನು ಹೇಳಿಕೊಟ್ರು. ಅದೇ ರೀತಿ ಇವತ್ತಿನ ನಾವು ಶಿವರಾತ್ರಿ ಮರುದಿವಸ ಒಂದು ಪ್ರಸಾದವನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲೇ ಪ್ರಸಾದ ಹೆಂಗಿದೆಪ್ಪ ಅಂತಂದರೆ, ಇದು ಎಲ್ಲರೂ ಭಕ್ತಾದಿಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲ ತಮ್ಮ ಒಂದು ಪ್ರಸಾದ ಸೇವೆಯನ್ನು ಸಲ್ಲಿಸಿ ನಾವು ಪ್ರತಿ ವರ್ಷ ನಾವು ಇಲ್ಲೇ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೇ ಸುಮಾರು ಒಂದು 3,000 ಜನ ಇವತ್ತೇ ನಾವು ಪ್ರಸಾದ 3,000 to 5,000 ಜನನೂ ಊಟ ಮಾಡ್ತಾರೆ. ಅಂದರೆ ಸಾಯಂಕಾಲವರೆಗೂ ನಮ್ಮದು ಪ್ರಸಾದ ನಿರಂತರವಾಗಿ ಇರ್ತದೆ. ಇದರಲ್ಲಿ ಯಾವುದೂ ಭಿನ್ನ ಭಾವ, ಭೇದ ಭಾವ ಯಾವುದೂ ಇರೋಂಗಿಲ್ಲ. ಎಲ್ಲ ಧರ್ಮದವರು ಬಂದು ಇಲ್ಲೇ ಪಾಲ್ಗೊಂಡು ನಮ್ಮ ಈ ಗುಡಿ ಸಮ್ಮುಖದಲ್ಲಿ ಪ್ರಸಾದ ನಡೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಸೇವೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಣೆ ಮಾಡ್ತಾರೆ. ಅದೇ ರೀತಿ ನಾವು ನಮಗೆ ಸಮಾಜದಕ್ಕೆ ಒಂದು ಕೊಡುಗೆ ಕೊಡಬೇಕಂತ ತಿಳ್ಕೊಂಡು, ಅಥವಾ ಎಲ್ಲರಿಗೆ ನಮ್ಮ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತೇಳಿ ನಾಳೆ ಬರುವಂಥ ಎಲೆಕ್ಷನ್ಗೆ MP ಎಲೆಕ್ಷನ್ಗೆ ಯಾರ್ಯಾರು ವೋಟರ್ ID ಪ್ರಾಬ್ಲಮ್ ಐತಿ, ಯಾರ್ಯಾರ್ದು ವೋಟರ್ ID ಲಿಂಕ್ ಆಗಿಲ್ಲ, ಅವೆಲ್ಲನೂ ಇದು ಒಂದು ಸಮಾಜದ ಒಂದು ಹೊಣೆ ಅಂತ ತಿಳ್ಕೊಂಡು ನಾವು ಅದನ್ನು ಕೂಡ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಅಂತ ತಿಳ್ಕೊಂಡು ನಾವು ಅದನ್ನು ಕೂಡ ಒಂದು ಸೇವೆಯನ್ನು ಇಟ್ಟಿರ್ತೇವೆ. ಈ ಥರ ನಮ್ಮ ಎಲ್ಲ ವಿವಿಧ ಕಾರ್ಯಕ್ರಮಗಳು ಇಲ್ಲೇ ನಡೀತಾವೆ. ಇಲ್ಲೇ ಎಲ್ಲ ನಡಿಬೇಕಾದ್ರೆ ಎಲ್ಲ ನಮ್ಮ ಭಕ್ತಾದಿಗಳಾಗಲಿ, ನಮ್ಮ ನವನಗರ ನಿವಾಸಿಗಳ ಸಂಘದ ಪದಾಧಿಕಾರಿಗಳಾಗಲಿ ಎಲ್ಲರೂ ಕೂಡ ಇಲ್ಲೇ ಸಹಕಾರ ಇರ್ತದೆ. ನಾವು ಈ ಥರ ಒಂದು ಕಾರ್ಯಕ್ರಮವನ್ನು ಪ್ರತಿ ಹಬ್ಬವನ್ನು ಹಿಂಗೆ ಆಚರಿಸ್ತಾ ಬಂದಿರ್ತೇವೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಪಾಟೀಲ್, ಅಧ್ಯಕ್ಷ. ನಾನು ಇಲ್ಲಿ ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘ ಅಧ್ಯಕ್ಷನಕ್ಕಿಂತನೂ ನಾನು ಒಬ್ಬ ಪ್ರಧಾನ ಸೇವಕ ಅಂತ ಅನ್ಕೊಂಡಾಗ ನಾನು ಇಚ್ಛೆ ಪಡ್ತೇನೆ ಅಷ್ಟೇ. ವಿಶ್ವ ಹಿಂದೂ ಪರಿಷತ್ತಿನಿಂದ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 6 ಗಂಟೆಗೆ ನವನಗರದ ನಿವಾಸಿಗಳ ಹಿತೋದ್ಧಾರಕ ಸಂಘ ಇವರ ನೇತೃತ್ವದಲ್ಲಿ ಜರುಗಿದ ಮಹಾಶಿವರಾತ್ರಿ ಮಹೋತ್ಸವದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಪದ್ಮಾರೂಢ ಸಂತರ ಬಳಗದವರು ಗಂಗಾ ಆರತಿ ನೆರವೇರಿಸಿದ. ಗಂಗಾ ಆರತಿ ಗಂಗಾ ತೀರದಲ್ಲಿ ನಡೆಯುವಂತಹ ಗಂಗಾ ಆರತಿ ನಡೆಯುವ ಹಾಗೆ ನಡೆಸಲಾಯಿತು.
ರಾತ್ರಿ ಭಜನೆ ಮಂಗಳಾರತಿಯೊಂದಿಗೆ ಶಿವರಾತ್ರಿ ಅತಿ ವಿಜೃಂಭಣೆಯಿಂದ ನಡೆಯಿತು. ನಂತರ ಶನಿವಾರದಂದು ಮಹಾಪ್ರಸಾದ ಸದ್ಭಕ್ತರು ತನ್ನು ಮನ ಧನದೊಂದಿಗೆ ಸಹಕರಿಸಿ ಶ್ರೀ ಈಶ್ವರ ದೇವಸ್ಥಾನಕ್ಕೆ ಕೃಪೆಗೆ ಪಾತ್ರರಾಗಬೇಕೆಂದು ನವನಗರದ ನಿವಾಸಿಗಳ ಹಿತೋದ್ಧಾರಕ ಸಂಘ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಕಾಶಿ ವಿಶ್ವೇಶ್ವರ ರುದ್ರ ಬಳಗ ವಿನಂತಿಸಿಕೊಂಡರು. ಹಿತೋದ್ಧಾರಕ ಸಂಘದ ವತಿಯಿಂದ ಪ್ರತಿ ವರ್ಷ ಮಹಾಶಿವರಾತ್ರಿ ಅಂಗವಾಗಿ ಇಲ್ಲಿ ಎಲ್ಲ ಧಾರ್ಮಿಕ ಪೂಜಾ ವಿಧಾನಗಳನ್ನು ಸಂಪ್ರದಾಯಪೂರ್ವಕವಾಗಿ ನಾವು ಮಾಡ್ಕೊಂಡು ಬಂದಿರುವುದು ಅಲ್ಲದೆ ಸುಮಾರು ಶ್ರಾವಣ ಆಗಲಿ ಮತ್ತು ಮಹಾಶಿವರಾತ್ರಿ ಅಂಗವಾಗಿ ಆಗಲಿ ನಾವು ಒಂದು 3,000-4,000 ಮಂದಿಗೆ ಪ್ರಸಾದ ಸೇವನೆಯನ್ನು ಹಿಡ್ಕೋತಾ ಬಂದಿದ್ದೀವಿ. ಆ ಪರಮಾತ್ಮ ನಮಗೆ ಎಲ್ಲ ರೀತಿಯಿಂದ ಸಹಕಾರ, ಸಾರ್ವಜನಿಕರು ಸಹ ನವನಗರದ ಎಲ್ಲ ನಾಗರಿಕರು ಸಹ ಸಹಕಾರವನ್ನು ಸಂಪೂರ್ಣವಾಗಿ ನೀಡಿದ್ದಾರೆ ಅಂಥೇಳಿ ಈ ಸಂದರ್ಭದೊಳಗೆ ಈ ಮುಖ್ಯವಾಹಿನಿಯ ಮುಖಾಂತರ ನಾನು ತಿಳಿಸಿ ಬಯಸ್ತೇನೆ. ಎಷ್ಟು ಜನ ಸೇರ್ತಾರೆ? ಸುಮಾರು ಒಂದು 4,000-5,000 ಮಂದಿ ಪ್ರಸಾದ ಸೇವನೆಯನ್ನು ಮಾಡ್ತೀವಿ ಸರ್. ಅನ್ನ ಸಂತರ್ಪಣೆಯನ್ನು ಸಾರ್ವಜನಿಕರು ಭಕ್ತಾದಿಗಳು ಕೊಡ್ತಾರೆ ಮತ್ತು ಕಮಿಟಿಯವರು, ನಾವು ಏನು ಹೊಸದಾಗಿ ಕಮಿಟಿ ಮಾಡಿದ್ದೀವಲ್ಲ ಆ ಕಮಿಟಿಯವರು ಸಹ ಎಲ್ಲರೂ ನಾವು ಮುಖಾಮುಖಿ ಕುಂತು ಒಂದು ಚರ್ಚೆ ಮಾಡಿ ಕಡಿಮೆ ಆದ ತಕ್ಷಣ ನಾವು ಎಲ್ಲರೂ ಸಮಭಾಗಿಯಾಗಿ ನಾವು ಪ್ರಸಾದವನ್ನು ಏರ್ಪಡಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಾವು ಕೊಟ್ಟೇವೆ ಅನ್ನೋದಕ್ಕಿಂತ ದೇವರು ಕೊಟ್ಟಾನಂತೇಳಿ ನಾವು ದೇವ್ರ ಸೇವೆಯೇ ನಮ್ಮ ಸೇವೆ ಅಂತ ತಿಳ್ಕೊಂಡು ನಾವು ಈ ಭಾವನೆಯಿಂದ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ, ಜನರಿಗೆ ಸುಖ ಸಮೃದ್ಧಿ ಶಾಂತಿ ಎಲ್ಲ ಸಿಗಲಿ ಅಂತೇಳಿ ಇದೇ ಸಂದರ್ಭದೊಳಗೆ ತಮ್ಮ ವಾಹಿನಿ ಮುಖಾಂತರ ನಾನು ತಮಗೂ ಧನ್ಯವಾದಗಳು ತಿಳಿಸ್ತೀನಿ. ಮತ್ತು ನವನಗರದ ಎಲ್ಲ ಸುತ್ತಮುತ್ತಲಿನ ಬಡಾವಣೆ ಮತ್ತು ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಿನ್ನೆ ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘದಿಂದ ಮಹಾಶಿವರಾತ್ರಿಯ ಅಂಗವಾಗಿ ವಿಜೃಂಭಣೆಯಿಂದ ಅನೇಕ ಕಾರ್ಯಕ್ರಮಗಳು ಜರುಗಿದವು. ಅಮ್ಮಿನಬಾವಿಯ ಪಂಚಗ್ರಹ ಹಿರೇಮಠದ ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ನಮ್ಮನ್ನೆಲ್ಲರ ಕುರಿತು ಆಶೀರ್ವಚನ ನೀಡಿದರು. ಅದೇ ರೀತಿ ಆಕರ್ಷಣೀಯವಾದಂತಹ ಗಂಗಾ ಆರತಿ ನೆರವೇರಿತು. ಪದ್ಮಾರೂಢ ಸತ್ಸಂಗ ಬಳಗ ಹಾಗೂ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ಈ ಗಂಗಾ ಆರತಿ ನೆರವೇರಿತು. ಸುಮಾರು 1,000ಕ್ಕಿಂತಲೂ ಹೆಚ್ಚು ಭಕ್ತಾದಿಗಳು ನಿನ್ನೆ ಸೇರಿದ್ರು. ಇವತ್ತಿನ ದಿನ ಉಪವಾಸ ಬಿಟ್ಟ ನಂತರ ಎಲ್ಲರಿಗೂ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಮಹಾಶಿವರಾತ್ರಿ ಅಂಗವಾಗಿ ಸುಮಾರು 5,000 ಜನ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ನಾವು ಇದನ್ನು ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಕುಂದುಕೊರತೆ ಆಗಲಾರ್ದಂಗೆ ವಿಧಾನಗಳೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ನವನಗರ ನಿವಾಸಿಗಳ ಹಿತೋದ್ಧಾರಕ ಸಂಘ ಇದು ನವನಗರ ಪ್ರಾರಂಭ ಆದಾಗಿಂದಲೂ ಇದೆ. ಇದಕ್ಕೆ ಅನ್ಯಾನ್ಯ ಹಿರಿಯರು ಗಣ್ಯರು ತಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟು ಇಲ್ಲಿವರೆಗೂ ಅದನ್ನು ತೊಗೊಂಬಂದಿದ್ದಾರೆ. ಸುಮಾರು 45 ವರ್ಷಗಳ ಇತಿಹಾಸ ಇರುವಂತಹ ಈ ಸಂಘಟನೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಾವುದೇ ಕುಂದುಕೊರತೆ ಇಲ್ಲಾರ್ದು ನೆರವೇರಿಸ್ತಾ ಬಂದಿದೆ. ಸೊ ಮುಂದೂ ಕೂಡ ನಾವು ಮುಂದಿನ ಪೀಳಿಗೆಗೆ ಇದನ್ನು ಒಯ್ದುಕೊಡುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಪ್ರತಿ ವರ್ಷ ಇದು ನೆರವೇರಲಿ ಅಂತ ಹೇಳಿ ಎಲ್ಲ ಸಾರ್ವಜನಿಕರು ಆಶಯ ಪಡಿಸ್ತಾ ಇದ್ದಾರೆ. ಸೊ ಆ ರೀತಿ ಈ ಧಾರ್ಮಿಕ ಕಾರ್ಯಕ್ರಮ ಎಂದಿಗೂ ಇದೇ ರೀತಿ ಮುಂದುವರಿತಾ ಹೋಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ನವನಗರದ ನಿವಾಸಿಗಳ ಹಿತೋದ್ಧಾರಕ ಸಂಘದ ಅಧ್ಯಕ್ಷರಾದ ಬಸವರಾಜ್ ಪಾಟೀಲ್, ಆಡಳಿತ ಮಂಡಳಿಯ ಸದಸ್ಯರುಗಳಾದ ಪರಶುರಾಮ್ ಅಮರ್ಗೋಳ್, ರಾಘವೇಂದ್ರ ಪೂಜಾರ್, ರಮೇಶ್ ನಂದಿಹಾಳ್, ಪವನ್ ಮುದಗಲ್, ವಿನಾಯಕ್ ತಿಕಾರೆ, ಪ್ರವೀಣ್ ಪೂಜಾರ್, ದೀಪಕ್ ಶೆಟ್ಟಿ, ಹನುಮಂತ್ ಕೊರವರ್, ಮಲ್ಲಿಕಾರ್ಜುನ್ ಅಂಗಡಿ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ಸಚಿನ್ ಪಾಟೀಲ್ ಉಪಸ್ಥಿತರಿದ್ದರು. ಸ್ಪೆಷಲ್ ನ್ಯೂಸ್ ಬ್ಯೂರೋ, ರಾ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.